ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಯಾವಾಗ ಬರ್ತಾರೆ? ಮತ್ತೆ ಬರ್ತಾರಾ? ಬರೋ ಚಾನ್ಸಸ್ ಇದೆಯಾ? ಅಂತ ಯಾರೋ ಕೌನ್ಸೆಲಿಂಗಲ್ಲಿ ಕೇಳ್ತಾ ಇದ್ರು. ಸೊ, ಮತ್ತೆ ಬರ್ತಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸೂಚನೆಗಳು ಅವರಲ್ಲಿ ಕಾಣುತ್ತೆ. ಸೊ, ಆ ಸೂಚನೆಗಳಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮತ್ತೆ ಅಗೇನ್ ನಿಮ್ಮ ಹತ್ರ ಬಂದೇ ಬರ್ತಾರೆ ಅನ್ನೋದು ಒಂದು ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯ ಅಥವಾ ಹೇಳ್ಬೋದು ಬರ್ತಾರೆ ಅಂತ. ಸೊ, ಏನು ಆ ಸೂಚನೆಗಳು ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಇನ್ನೊಂದು 40 ಮೆಂಬರ್ಸ್ ಸಬ್ಸ್ಕ್ರೈಬ್ ಆದರೆ 50K ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ, ಸರ್ಚ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ರೇಕಪ್ ನಂತರ ಮತ್ತೆ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರೆ, ಮೊದಲನೇದು ಸಿಂಪ್ಟಮ್ಸ್ ಏನಂದರೆ ಕಾರಣವಿಲ್ಲದೆ ಮತ್ತೆ ಮೆಸೇಜ್ ಮಾಡುವಂಥದ್ದು. ನಿಮಗೆ ನಿಮ್ಮ ಮಧ್ಯೆ ತುಂಬ ಗ್ಯಾಪ್ ಆಗಿರುತ್ತೆ, ಬಿಟ್ಟು ಹೋಗಿರ್ತಾರೆ. ಸಡನ್ಲಿ ಒಂದಿನ ನಿಮಗೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯ ಹೇಗಿದೆ, ಮನೆಯವ್ರು ಹೇಗಿದ್ದಾರೆ, ನಿಮ್ಮ ಬಗ್ಗೆ ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ, ಸಂಬಂಧನೇ ಇಲ್ದಿರೋ ವ್ಯಕ್ತಿ, ಸಂಬಂಧನೇ ಬೇಡ ಅಂತ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಅಗೇನ್ ನಿಮ್ಮ ಸಂಬಂಧದ ಬಗ್ಗೆ, ನಿಮ್ಮ ಮನಸ್ಥಿತಿ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೂಚನೆ ಇದೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಫಸ್ಟ್ ಒಂದು ಸೂಚನೆ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ. ಆಮೇಲೆ ಕನೆಕ್ಟ್ ಆಗಿ ಈ ಥರ ಮಾತಾಡಿದ್ಮೇಲೆ ಐಮ್ ಸಾರಿ, ದಯವಿಟ್ಟು ಕ್ಷಮಿಸು, ನನ್ನ ತಪ್ಪು ನನಗೆ ಗೊತ್ತಾಯಿತು, ಅವತ್ತು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದ್ದೀನಿ, ಅದು ಅನುಭವನೂ ಕೂಡ ಆಗಿದೆ ನನಗೆ, ಆ ತಪ್ಪಿಂದ ನಾನು ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ, ಎಷ್ಟು ನೋವನ್ನು ಪಟ್ಕೊಂಡಿದ್ದೀನಿ ನನಗೆ ಮಾತ್ರ ಗೊತ್ತು, ದಯವಿಟ್ಟು ಒಂದು ಸಲ ಕ್ಷಮಿಸು, ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ, ಕ್ಷಮಿಸಿ ನನ್ನನ್ನು ಮತ್ತೆ ಅಗೇನ್ ಒಪ್ಕೋ, ನಾವಿಬ್ಬರು ಚೆನ್ನಾಗಿರೋಣ ಅಂತ ಮಾತುಗಳು ಬರೋಕ್ಕೆ ಶುರುವಾಗುತ್ತೆ. ಕಂಪ್ಲೀಟ್ಲಿ ಸರೆಂಡರ್ ಆಗ್ತಾರೆ, ತಪ್ಪನ್ನು ಒಪ್ಕೊಂಡಿದ್ದೀನಿ ನಾನು ಅಂತ. ಸೊ, ಈ ಸೂಚನೆಯೂ ಕೂಡ ಬರುತ್ತೆ 100%. ಇದು ಬಂದಾಗ ಅಗೇನ್ ಬರೋಕ್ಕೆ ಶುರು ಮಾಡ್ತಿದ್ದಾರೆ ಅಥವಾ ಬರ್ತಿದ್ದಾರೆ ಅಂತ ಅರ್ಥ. ಅಂದರೆ ಲೈಕ್ ಈ ಥರ ಅವರಲ್ಲಿ ಮೆಂಟಾಲಿಟಿ ಬರುತ್ತೆ, ವಾಪಸ್ ಮತ್ತೆ ನಿಮ್ಮೊಟ್ಟಿಗೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅಂದರೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ನಿಮ್ಮನ್ನು ನೋಡಲು ಕಾರಣ ಹುಡುಕ್ತಾರೆ. ಹೇಗಾದರೂ ಮಾಡಿ ಮೀಟ್ ಮಾಡಬೇಕು ಅಂತ ಕಾರಣಗಳನ್ನ ಹುಡುಕ್ತಾರೆ. ಎಕ್ಸಾಂಪಲ್, ನೀವೆಲ್ಲೋ ಇರ್ತೀರಾ ಅಂದ್ಕೊಳ್ಳಿ, ಅಲ್ಲೇನೋ ಕೆಲಸ ಇತ್ತು, ಹಂಗೆ ಬಂದಿದ್ದೆ, ಸೊ ಹಂಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುಳ್ಳು ಹೇಳ್ತಾರೆ. ಆ್ಯಕ್ಚುಲಿ ಏನೂ ಕೆಲಸ ಇರಲ್ಲ, ನಿಮ್ಮನ್ನು ಮೀಟ್ ಮಾಡಬೇಕಂತಾನೆ ಬಂದಿರ್ತಾರೆ. ಬಟ್ ಹೇಳೋದೇನಂತೆ, ಬೇರೆ ಒಂದು ವರ್ಕ್ ಇತ್ತು, ವರ್ಕ್ ಪರ್ಪಸ್ ಬಂದಿದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಹೇಗೋ ನೀವು ಇಲ್ಲಿದ್ರಲ್ಲ, ತುಂಬ ದಿನ ಆಗಿತ್ತು ನೋಡಿ ನಿಮ್ಮನ್ನು, ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುಳ್ಳು ಹೇಳ್ತಾರೆ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಬೇಡ ಅಂತ ಬಿಟ್ಟು ಹೋಗಿರೋರಿಗೆ ಮತ್ತೆ ನಿಮ್ಮ ನೋಡೋದಲ್ಲಿ ನೆಸೆಸಿಟಿ ಇರುತ್ತೆ, ಬೇಕಾಗಿರುತ್ತೆ. ಸೊ ಆ ಒಂದು ರೀಸನಿಗೆ ಮತ್ತೆ ಬರೋಕ್ಕೆ ಶುರು ಮಾಡ್ತಾರೆ. ಓಕೆ, ಇದು ಸೂಚನೆಗಳೇ ಇರುವಂಥದ್ದು. ಸೊ ನೆಕ್ಸ್ಟ್ ಬಂದು ನೋಡೋದಾದರೆ, ನಾವು ಮತ್ತೆ ಪ್ರಯತ್ನಿಸಬಹುದಾ ಅನ್ನೋ ಮಾತುಗಳು. ಮಾತಾಡ್ತಾ ನಿಮ್ಮ ಜೊತೆ ಮೆಸೇಜ್ ಮಾಡ್ತಾ ಮತ್ತೆ ನಾವು ಮೊದಲಿನ ಥರ ಆಗ್ಬೋದಾ, ಮಾತಾಡ್ಬೋದಾ, ಸೊ ಲೈಕ್ ಪ್ರಯತ್ನ ಮಾಡ್ಬೋದಾ ರಿಲೇಷನ್‌ಶಿಪ್‌ಗೆ ಅಂತ ಒಂದು ಇಂಡೈರೆಕ್ಟ್‌ಲಿ ಹೇಳ್ತಾರೆ. ಕೆಲವರು ಡೈರೆಕ್ಟ್‌ಲಿನೂ ಹೇಳ್ತಾರೆ, ಮೆಸೇಜ್ ಮುಖಾಂತರ. ಕೆಲವರು ಕಾಲ್ ಮಾಡಿನೂ ಹೇಳ್ತಾರೆ, ಡೇರಿಂಗ್ ಇದ್ದಂಥವ್ರು. ಸೊ ಈ ಲಕ್ಷಣಗಳು ಬರ್ತಾ ಇರುತ್ತೆ. ಆ್ಯಂಡ್ ಒನ್ ಮೋರ್ ಏನಂತ ಹೇಳಿದ್ರೆ, ಲಾಸ್ಟಲ್ಲಿ ಹಳೆ ನೆನಪುಗಳು ಮಾತಾಡ್ತಾರೆ. ನಾವು ಜಸ್ಟು 1 ಇಯರ್ ಬ್ಯಾಕ್ ಅಥವಾ 6 ಮಂತ್ ಬ್ಯಾಕ್ ನಾವು ಹೇಗಿದ್ವಿ, ಎಲ್ಲಿ ಓಡಾಡ್ತಿದ್ವಿ, ಮಾತುಕತೆ, ನಮ್ಮದು ಕಂಫರ್ಟ್‌ನೆಸ್ಸು, ಇಬ್ಬರು ಇದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಆ ದಿನಗಳು. ಹಳೆ ದಿನಗಳನ್ನು ಮೆಲುಕು ಹಾಕಿ ಮಾತಾಡ್ತಾರೆ. ಹಳೆ ದಿನಗಳ ಬಗ್ಗೆ ತುಂಬ ಮಾತಾಡ್ತಾರೆ, ತುಂಬ ಹೇಳ್ತಾರೆ. ಸೊ ಇದಿಷ್ಟು ಕೂಡ ನಡೀತಾ ಇರುತ್ತೆ, ಸೂಚನೆಗಳು ಕಾಣುತ್ತೆ ಅವರಲ್ಲಿ. ಇದೆಲ್ಲನೂ ಕಾಣ್ತು ಅಂತ ಹೇಳಿದ್ರೆ 100% ಹೇಳ್ತಿದ್ದೀನಿ, ಮತ್ತೆ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ಬಿಟ್ಟು ಹೋಗಿರ್ತಾರಲ್ಲ, ಮತ್ತೆ ನಿಮ್ಮ ಹತ್ರ ಬರ್ತಾರೆ ಆ್ಯಂಡ್ ನಿಮ್ಮ ಹತ್ರ ರಿಲೇಷನ್‌ಶಿಪ್‌ನ ಬೆಗ್ ಮಾಡ್ತಾರೆ ಅಂತ ಅರ್ಥ. ನಿಮಗೆ ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್‌ಗಳು ಏನಿತ್ತು ಅದನ್ನು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.